ನಮಸ್ಕಾರ ಎಲ್ಲರಿಗೂ ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಸಣ್ಣದಾಗಿ ಒಂದು ಫ್ಯಾಮಿಲಿ ಲಾಗ್ ಮಾಡೋಣ ಅಂತ ಬಂದೀವಿ ನೋಡ್ರಿ. ಇವತ್ತು ನಮ್ಮ ಅಕ್ಕನ ಮಗಳು ಕುಬುಸದ ಅಲ್ಲಿ ಬಂದೀವಿ. ಇನ್ನೂ ಯಾರೂ ಬಂದಿಲ್ಲ. ನಾವು 10:11 ಬಂದ್ವಿ. ಇನ್ನು ಜನ ಯಾರೂ ಕೂಡಿಲ್ಲ. 1-1:30 ಬರ್ತಾರೆ. ನಮ್ಮದು ದೊಡ್ಡ ಫ್ಯಾಮಿಲಿ ರೀ. ನಮ್ಮ ಅಜ್ಜಿಗೆ 2 ಗಂಡಸು ಮಕ್ಕಳು, ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ 2. ನಾವು ಅವರಿಂದ 12 ಮಂದಿ ಮೊಮ್ಮಕ್ಕಳು ರೀ. ನಾವು ಅಂದ್ರೆ ನಾವು 6 ಜನ ಹೆಣ್ಮಕ್ಳು, ಒಬ್ಬ ಗಂಡಸು ಮಗ. ನಮ್ಮ ದೊಡ್ಡಪ್ಪರಿಗೆ 3 ಜನ ಹೆಣ್ಮಕ್ಳು, 2 ಗಂಡಸು ಮಕ್ಕಳು. ಹಂಗಾಗಿ ಅಷ್ಟು ಯಾವುದೇ ಫಂಕ್ಷನ್ಗೆ ಕೂಡಿದ್ವಿ ಅಂದ್ರೆ ಒಂದು 50 ಜನ ನಮ್ಮ ಫ್ಯಾಮ್ಲಿನೇ ಆಗ್ತದೆ. ಅಷ್ಟು ದೊಡ್ಡ ಫ್ಯಾಮ್ಲಿ ಅದ ನಮ್ಮದು. ಈಗ ನಮ್ಮ ಅಕ್ಕ ಅಂದರೆ ದೊಡ್ಡಪ್ಪನ ಮಗಳು 3ನೇ ಅಕ್ಕನ ಮಗಳದು ಕುಬುಸ ಇದು. ನಮ್ಮ ತಮ್ಮಗನೇ ತೊಗೊಂಡಿವಿ. ಇಲ್ಲಿ ಕೂತಾಳಲ್ಲ ಆಕಿನೇ ನೋಡ್ರಿ. ಈಗ ಎಷ್ಟು ಜವಾಬ್ದಾರಿಯುತ ಹೆಣ್ಮಗಳು ಅಂದ್ರೆ ಎಲ್ಲ ಗೊತ್ತ್ರಿ ಆ ಹುಡುಗಿಗೆ. ಸಣ್ಣಕ್ಕೆ ಆದ್ರೂ ಎಲ್ಲನೂ ಜವಾಬ್ದಾರಿಯಿಂದ ಮಾಡ್ತಾಳೆ. ಇಲ್ಲೇನು ಕಾಣಿಸ್ಲಿಕ್ಕತ್ತೇವಲ್ಲ ಎಲ್ಲ ತನಗೆ ತಾನೇ ರೆಡಿ ಮಾಡ್ಕೊಂಡಾಳ ನೋಡ್ರಿ. ಅವ್ರವ್ರ ಕೆಲಸದಾಗ ಎಲ್ಲರೂ ಬ್ಯುಸಿ ಇದ್ದ ಸಂಬಂಧ ನೀವು ಯಾರೂ ಬರಬೇಡ್ರಿ, ನಾನು ಒಬ್ಬಾಕೆ ಮಾಡ್ಕೋತೀನಿ ಅಂತ ಅಂದ್ಕೊಂಡು ತಾನೇ ಒಬ್ಬಾಕಿನೇ ಎಲ್ಲ ಕೂತು ರಾತ್ರಿ ಎಲ್ಲ ಈ ಥರ ಪ್ಯಾಕ್ ಮಾಡ್ಕೊಂಡಾಳ ತನ್ನ ಫಂಕ್ಷನಿಗೆ. ಆಮೇಲೆ ಇವತ್ತು ಫ್ರೆಂಡ್ಸ್ನ ಒಂದು ಸ್ವಲ್ಪ ಸಹಾಯಕ್ಕೆ ತೊಗೊಂಡಾಳ. ಆಮೇಲೆ ಹಿಂದೆ ಡೆಕೋರೇಷನ್ ಎಲ್ಲ ಮಸ್ತ್ ಮಾಡ್ಯಾಳ. ನಮ್ಮ ಅಕ್ಕ ಮಾಡ್ಯಾಳ ಎಲ್ಲ. ಅಂದ್ರೆ ಅವ್ರ ದೊಡ್ಡಮ್ಮ ಅವರೇ ಜವಾಬ್ದಾರಿಯಿಂದ ಎಲ್ಲನೂ ಅವ್ರು ಫಂಕ್ಷನ್ ಮಾಡ್ಯಾರ. ಈಗ ನೋಡ್ರಿ ಆಕೆಗೆ ಎಷ್ಟು ಜವಾಬ್ದಾರಿ. ಅವ್ರ ತಮ್ಮಗೆ ಬೈಲಿಕ್ಕತ್ತಾಳೇನೋ, ಅದು ಮಾಡು ಇದು ಮಾಡು ಅಂತೆ. ಈಗೇನು ಭಾಳ ದೊಡ್ಡಕಲ್ರಿ, ಸಣ್ಣಕ್ಕೆ ಈಗಿನ ಫೈನಲ್ ಇಯರ್ ಡಿಗ್ರಿ ಇದ್ದಾಳೆ ಅಷ್ಟೇ. ಆದ್ರೆ ಭಾಳ ತಿಳುವಳಿಕೆ ಅದ ರೀ. ನಮಗೆ ಒಂದೊಂದು ಸಲ ಬುದ್ಧಿ ಹೇಳ್ತಾಳೆ ಅವಳು, ಅಷ್ಟು ತಿಳುವಳಿಕೆ ಅದ. ರಂಗೋಲಿಯರ ಎಷ್ಟು ಚಂದ ತೆಗಿತದಲ್ಲ ಹುಡುಗಿ, ಅಷ್ಟು ಚಂದ ತೆಗಿತಾಳೆ. ಎಲ್ಲ ಥರ ಗೊತ್ತು, ಎಲ್ಲರನ್ನೂ ಅರ್ಥ ಮಾಡ್ಕೋತಾಳೆ. ಯಾವುದೇ ಫಂಕ್ಷನ್ ಇದ್ದರೂ ಜವಾಬ್ದಾರಿಯಿಂದ ಮಾಡ್ತಾಳೆ. ಅಷ್ಟು ತಿಳುವಳಿಕೆ ಅದ ಹುಡುಗಿಗೆ.